ಮೃದು ಆಲಾಪ. ಶಾಂತಿ. ಜ್ಯೋತಿ ಸ್ವರೂಪ, ಆತ್ಮ ಸ್ವರೂಪ. ಓಂ ಶಾಂತಿ. ಆತ್ಮ ಕೀಲಿಯಾಗೆ ಜಾಗೃತಿ ಬೆಳಗಿದೆ. ಶ್ರೀಮತ ದಾರಿ ತೋರಿಸಿ ಬಾಬಾ ಕರೆದಿದ್ದಾರೆ. ಕತ್ತಲಿ ಕೆಳಗೆ ಬಂದ ನಾವು ಇನ್ನು ಬೆಳಕಿನತ್ತ ಏರಬೇಕು. ನಾನು ಆತ್ಮ, ನಾನು ಶಾಂತಿ. ಪಾವನ ಯೋಗದಿಂದ ಬದಲಾಗಬೇಕು. ಈ ದೇಹವೇ ಗೊಂಬೆ, ಚೈತನ್ಯ ಕಿಲಿಯಿಂದ ನಡೆಯುವುದು. ಕೀಲಿಯ ಶಕ್ತಿ ಕಡಿಮೆಯಾದ ಬಾಬಾ ಮತ್ತೆ ತುಂಬಿಸುವರು. ಶಸ್ಸರ ಜನ್ಮದ ಆಟವಿದು. ಇಳಿದು ಇಳಿದು ಬಂದು ಬಿದ್ದ ಮನ ಇಂದು ಆಪತಿತ ಹೆಜ್ಜೆಗೆ ಅವನದ ದಾರಿ ತಂದರು. ಕನಸುತನ ಹಗ್ಗವನು ಹಿಡಿದು ನಡೆಸಿದಂತೆ ತಂದೆಯ ಜದಾರೀಪವಿಟ್ಟು ಚೈತನ್ಯ ಬ್ಯಾಟರಿ ತುಂಬಿಸುತ್ತಾರೆ. ನಮ್ಮ ಆತ್ಮವನ್ನು ಎಬ್ಬಿಸುತ್ತಾರೆ. ಬ್ಯಾಟರಿ ಖಾಲಿಯಾದಂತೆ ಆತ್ಮದ ಬೆಳಕು ಕಡಿಮೆಯಾಯಿತು. ಸಾಕಷ್ಟು ಯೋಗದ ಚಾರೆ ತುಂಬಿಸಿದರೆ ನಮ್ಮ ಸ್ಥಿತಿ ಮತ್ತೆ ಸತೋ ಪ್ರಧಾನವಾಗುತ್ತದೆ. ತಂದೆಯ ಗೆಜ್ಜೆ ಮಂತ್ರವೆಂದರೆ ನನ್ನೊಬ್ಬನನ್ನೇ ನೆನಪು ಮಾಡು. ವಿಕರ್ಮಗಳ ಬೆಂಕಿಯಾರಲು ಈ ಯೋಗವೇ ಗಂಗೆಯ ನೀರು. ಜ್ಞಾನ ಸಾಗರನು ತಂದ ರತ್ನಗಳು ನಮ್ಮನ್ನು ದೈವಿ ಗುಣಗಳೆಡೆಗೆ ಎತ್ತುತ್ತವೆ. ದೇಹಾಭಿಮಾನ ಮುರಿಯುವುದೇ ನಮ್ಮ ವಿಜಯದ ಮೊದಲ ಹೆಜ್ಜೆ. ಪಿತೃತನದಲ್ಲಿ ತಂದೆಯು ಹೇಳುತ್ತಾರೆ, ಮಕ್ಕಳೇ ನಿರ್ಭಯರಾಗಿ ನಡೆಯಿರಿ. ನೀವು ಆತ್ಮ ನಿತ್ಯ ಅಮರ. ಭಯವು ಕೇವಲ ದೇಹದ ಕಲ್ಪನೆ. ಸೆರೆಯಲ್ಲಿ ಮೂಳೆ ಮಮತೆ ಇದ್ದರೆ ರಾಜ ಸಿಂಹಾಸನವು ನಿಮ್ಮದೇ. ಶ್ರೀಮತ ಹಾದಿ ಹಿಡಿದು ನಡೆದರೆ ಸ್ವರ್ಗದ ಬಾಗಿಲು ನಿಮ್ಮದೇ. ಕೆಳಗಿಳಿದ ಹಗ್ಗವದು ಮುಗಿದಿದೆ. ಇನ್ನು ಮೇಲೆ ಇರಬೇಕಾಗಿದೆ. ಕಲ್ಪ ಕಲ್ಪವು ಹೇಳುವ ಆಟ ಇದು. ಬಾಬಾ ಜೊತೆಗೆ ಜಿತವಾಗಿದೆ. ಓಂ ಶಾಂತಿ. ನಾನು ಆತ್ಮ ಬೆಳಕಿನ ಚಿನ್ನದ ಬಿಂದು. ಶಿವ ಬಾಬಾ ಚೈತನ್ಯದ ಸೂರ್ಯ. ಅವರ ಕಿರಣಗಳು ನನ್ನ ಆತ್ಮ ಬ್ಯಾಟರಿಯನ್ನು ತುಂಬಿಸುತ್ತಿವೆ. ನಾನು ಹಗುರ, ನಾನು ನಿರ್ಭಯ, ನಾನು ಪಾವನ ಯೋಗಯುಕ್ತ ಆತ್ಮ. ಓಂ ಶಾಂತಿ.